ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ 16 ಜುಲೈ 2024 ಮಂಗಳವಾರ. ಸೂರ್ಯೋದಯ ಬೆಳಗ್ಗೆ 6:01, ಸೂರ್ಯಾಸ್ತ ಸಂಜೆ 6:50, ಚಂದ್ರೋದಯ ಮಧ್ಯಾಹ್ನ 2:13, ಚಂದ್ರಾಸ್ತ ರಾತ್ರಿ 1:53 ಜುಲೈ 17. ಇಂದಿನ ತಿಥಿ ದಶಮಿ ಸಂಜೆ 4:56 ರವರೆಗೆ, ನಂತರ ಏಕಾದಶಿ. ಯೋಗ ಸಾಧ್ಯ ಬೆಳಗ್ಗೆ 7:19 ನಂತರ ಶುಭ. ನಕ್ಷತ್ರ ವಿಶಾಖ ರಾತ್ರಿ 11:56 ರವರೆಗೆ, ನಂತರ ಅನುರಾಧ. ಕರ್ಣ ತೈತಿಲ ಬೆಳಗ್ಗೆ 8:01, ಗರಜ ರಾತ್ರಿ 8:33 ನಂತರ ವನಿಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:32 ರಿಂದ 5:17, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ರಿಂದ 12:51. ಪ್ರಾತಃ ಸಂಧ್ಯಾ ರಾತ್ರಿ 4:54 ರಿಂದ 6:01 ರವರೆಗೆ, ಸಂಧ್ಯಾಕಾಲ ಸಂಜೆ 6:50 ರಿಂದ 7:57. ಅಮೃತ ಕಾಲ ಸಂಜೆ 4:48, 57 ರಿಂದ 6:31 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 3:38 ರಿಂದ 5:14. ಯಮಗಂಡ ಕಾಲ ಬೆಳಗ್ಗೆ 9:14 ರಿಂದ 10:50 ರವರೆಗೆ. ವರ್ಜಕಾಲ ಬೆಳಗ್ಗೆ 6:30 ರಿಂದ 8:13, ದುರ್ಮುಹೂರ್ತ ಬೆಳಗ್ಗೆ 8:35 ರಿಂದ 9:26, ನಂತರ ರಾತ್ರಿ 11:19 ರಿಂದ 12:03 ಜುಲೈ 17 ರವರೆಗೆ. ರಾತ್ರಿ 11:56 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ರಾತ್ರಿ 7:52 ರವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ವೃಷಭ, ಸಿಂಹ, ತುಲಾ, ಧನು, ಮಕರ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಇಂದು ಬಹಳಷ್ಟು ಕೆಲಸಗಳನ್ನು ಒಟ್ಟಿಗೆ ಮಾಡಲು ಇಚ್ಛಿಸುವಿರಿ. ಆದ್ದರಿಂದ ನೀವು ಇಟ್ಟುಕೊಂಡ ಗುರಿಯ ಸಲುವಾಗಿ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ದಾಂಪತ್ಯ ಜೀವನ ಸಂತೋಷವಾಗಿರುವುದು. ಕುಟುಂಬದವರ ಬೇಡಿಕೆಗಳನ್ನು ನಿರ್ಲಕ್ಷಿಸಬೇಡಿ. ವೃಷಭ ರಾಶಿ. ಇಂದು ನೀವು ಹೂಡಿಕೆ ಮಾಡಲು ಯೋಚಿಸಬಹುದು. ಸ್ವಂತ ವ್ಯವಹಾರ ಹೊಂದಿದ್ದರೆ ಮಾರ್ಕೆಟಿಂಗ್ ಕಡೆಗೆ ಗಮನ ವಹಿಸಬೇಕು. ಈ ದಿನ ನೀವು ಆಕ್ರಮಣಕಾರಿ ಮನಸ್ಥಿತಿಯನ್ನು ಹೊಂದಿರುತ್ತೀರಿ. ನಿಮ್ಮ ಜೀವನ ಶೈಲಿ ಉತ್ತಮವಾಗಿರುವುದು. ಮಿಥುನ ರಾಶಿ. ಮಾತನಾಡುವಾಗ ಪದಬಳಕೆಯ ಮೇಲೆ ಗಮನವಿರಲಿ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವವರಿಗೆ ಉತ್ತಮ ಫಲಿತಾಂಶ ದೊರೆಯಬಹುದು. ಪ್ರೀತಿ ಪ್ರೇಮ ಸಂಬಂಧಗಳಿಗೆ ಈ ದಿನ ಅನುಕೂಲಕರವಾಗಿಲ್ಲ. ಕಟಕ ರಾಶಿ. ಇಂದು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ನಿರುದ್ಯೋಗಿಗಳು ಆಸಕ್ತಿದಾಯಕ ಉದ್ಯೋಗ ಅವಕಾಶವನ್ನು ಕಾಣುವ ಸಾಧ್ಯತೆ ಇದೆ. ವೃತ್ತಿ ಸ್ಥಳದಲ್ಲಿ ಯಾರಿಂದಲೂ ಅತಿಯಾಗಿ ಅಪೇಕ್ಷಿಸಬೇಡಿ. ಕುಟುಂಬಕ್ಕಾಗಿ ದುಬಾರಿ ವಸ್ತುಗಳನ್ನು ಖರೀದಿಸುವಿರಿ. ಸಿಂಹರಾಶಿ. ಪ್ರಯಾಣಕ್ಕೆ ಈ ದಿನ ತುಂಬಾ ಅನುಕೂಲಕರವಾಗಿದೆ. ನಿಮ್ಮ ವ್ಯವಹಾರದಲ್ಲಿ ಉತ್ತಮವಾಗಿ ನಿರ್ವಹಿಸುವಿರಿ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಜಾಣ್ಮೆಯನ್ನು ಪ್ರಶಂಸಿಸುತ್ತಾರೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು. ಕನ್ಯಾ ರಾಶಿ. ಮನಿ ಮ್ಯಾನೇಜ್ಮೆಂಟ್ಗಾಗಿ ಆರ್ಥಿಕ ಸಲಹೆಗಾರರೊಡನೆ ಸಲಹೆ ಪಡೆಯಿರಿ. ಕುಟುಂಬ ವ್ಯಾಪಾರದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಕುಟುಂಬದ ಬಾಧ್ಯತೆಗಳ ಕಡೆ ಇಂದು ಹೆಚ್ಚು ಗಮನ ಕೊಡಿ. ತುಲಾರಾಶಿ. ಬೌದ್ಧಿಕ ಜನರಲ್ಲಿ ನಿಮ್ಮ ವಿಶ್ವಾಸಾರ್ಹತೆ ಬಲಗೊಳ್ಳುತ್ತದೆ. ಆರ್ಥಿಕವಾಗಿ ಹೊಸ ಅವಕಾಶಗಳು ಕಾದಿದೆ. ಹೊಸ ಆಯಾಮದ ಮಾರ್ಗಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುವಿರಿ. ಇಂದು ಒತ್ತಡವನ್ನು ಎದುರಿಸಬಹುದು. ವೃಶ್ಚಿಕ ರಾಶಿ. ಇಂದು ಮನಸ್ಸು ಅಸಂತೃಪ್ತಿಕರವಾಗಿರುತ್ತದೆ. ಹಳೆಯ ವಿಷಯ ಮರಳಿದ ಕಾರಣದಿಂದಾಗಿ ಗಂಡ ಹೆಂಡತಿಯರ ನಡುವೆ ಗೊಂದಲದ ಸಾಧ್ಯತೆ ಇದೆ.
ಜಗಳಗಳಾಗುವ ಸಂಭವವಿದೆ. ಸಮಾಧಾನವಾಗಿರಿ. ಅತಿಯಾದ ಹಣಕಾಸಿನ ಖರ್ಚಿನಿಂದಾಗಿ ಕೆಲವು ಸಮಸ್ಯೆಗಳನ್ನು ಎದುರಿಸುವಿರಿ. ಧನುರಾಶಿ. ಇಂದಿನ ದಿನಚರಿ ಸಾಕಷ್ಟು ಬಿಡುವಿಲ್ಲದ ಹಾಗೂ ಒತ್ತಡದಿಂದ ಕೂಡಿರುವುದು. ನಿಮ್ಮಿಂದ ಸಾಲ ಪಡೆದವರು ನಿಮಗೆ ಹಣ ಮರುಪಾವತಿಸಬಹುದು. ಕೆಲವು ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪ್ರಯಾಣದಿಂದ ನಿಮಗೆ ಲಾಭವಾಗುವುದು. ಮಕರ ರಾಶಿ. ಏನಾದರೂ ಹೊಸದನ್ನು ಕಲಿಯುವ ಕಾತುರತೆ ಬರುವುದು. ನಿಮಗೆ ಕೆಲಸದಲ್ಲಿ ಸಂಬಳ ಹೆಚ್ಚಾಗಬಹುದು. ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಅವರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡುವರು. ಕುಂಭರಾಶಿ. ಇಂದು ನಿಮ್ಮ ಮೇಲೆ ನಂಬಿಕೆಯನ್ನು ಕಾಪಾಡಿಕೊಳ್ಳಿ. ಜನರಲ್ಲಿ ನಿಮ್ಮ ಬಗ್ಗೆ ಹೆಚ್ಚಿನ ಚರ್ಚೆ ಆಗಬಹುದು. ಸರ್ಕಾರಿ ನೌಕರರಿಗೆ ಜವಾಬ್ದಾರಿಗಳು ಹೆಚ್ಚುವ ಸಂಭವವಿದೆ. ದೈವ ಶಕ್ತಿಯ ಮೇಲೆ ನಂಬಿಕೆ ಹೆಚ್ಚುವುದು. ಮೀನರಾಶಿ. ದಿನದ ಪ್ರಾರಂಭದಲ್ಲಿ ಆಯಾಸ ಮತ್ತು ಅಸಮಾಧಾನ ಅನುಭವಿಸುವಿರಿ. ದಿನವು ಮುಂದುವರಿದಂತೆ ಸಂತೋಷವೂ ಕೂಡಿರುತ್ತದೆ. ಯಾವುದಕ್ಕೂ ಯೋಚಿಸಿ ಮಾತನಾಡಿ. ವ್ಯವಹಾರದಲ್ಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಫಲಿತಾಂಶ ದೊರೆಯುವ ಕಮ್ಮಿ ಸಾಧ್ಯತೆ ಇದೆ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.